ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷ ಸೀತಾ ಚಾನಲ್. ನಾನು ಹರ್ಷಿತಾ. ನೀವು ನೋಡ್ತಾ ಇದ್ರೆ ಇವತ್ತು ನಾನು ಮಾಡ್ತಾ ಇರೋ ಡಿಶ್ಶು ಮೊಸರು ಒಗ್ಗರಣೆ. ಮನೆಯಲ್ಲಿ ಹೇಗೆ ಮಾಡೋದು ಪಟ್ ಅಂತ ಮಾಡ್ಕೊಳ್ಳಿ, ಹಾಗೆ ತುಂಬ ರುಚಿಯಾಗಿರುತ್ತೆ, ಮಧ್ಯಾಹ್ನದ ಬಿಸಿಲಿಗೆ ತುಂಬ ಹಿತವಾಗೂ ಇರುತ್ತೆ ಅಂತ ಹೇಳ್ತಿದ್ದೀನಿ. ನೋಡ್ತಾ ಇದ್ರಲ್ಲ, ಬಾಣಲಿನ ಇಟ್ಟು ಸ್ಟವ್ ಹಚ್ಚಿ ನಂತರ ನಾನು 2 ಸ್ಪೂನ್ನಷ್ಟು ಎಣ್ಣೆನ ತೊಗೊಂಡೆ. ಎಣ್ಣೆ ಕಾದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಂಡೆ, ಹಾಗೂ 1/4 ಸ್ಪೂನ್ನಷ್ಟು ಜೀರಿಗೆನ ಹಾಕ್ಕೊಂಡೆ. ಜೀರಿಗೆ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಡೈಜೆಷನ್ ಸಿಸ್ಟಮ್ ಅಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ನಾನಿಲ್ಲಿ ನೆಕ್ಸ್ಟು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡೆ. ಇವೆಲ್ಲವೂ ರೋಸ್ಟ್ ಆಗಬೇಕು. ತುಂಬ ಸಾಸಿವೆ ಜೊತೆಗೆ ಸಿಡಿತಾ ಇದ್ದಾಗ ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ತೊಗೊಂಡೆ, ಹಾಗೂ 10ರಿಂದ 12 ಒಂದು ಕರಿಬೇವಿನ ಸೊಪ್ಪಿನ ಎಲೆಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. ಇದನ್ನು ಒಂದು ಸಲ ಸೌಟ್ ಮಾಡಿಕೊಂಡೆ. ನೀಟಾಗಿ ಸೌಟ್ ಮಾಡ್ಕೋಬೇಕು, ಅದರ ಘಮ ವಾಸನೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿಲ್ಲಿ 1 ಆನಿಯನ್ನ ನಾನು ತೊಗೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಚಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಆನಿಯನ್ ಎಣ್ಣೆ ಜೊತೆ ನೀಟಾಗಿ ಮಿಕ್ಸಪ್ ಆಗಿ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊತಿದ್ದೀನಿ. ಸಾಲ್ಟು ರುಚಿ ಮತ್ತು ಹಾಗೂ ಸ್ವಾದವನ್ನು ಕೊಡುತ್ತೆ ಅಡುಗೆಗೆ. ಹಾಗೆ ನಾನಿಲ್ಲಿ 1 ಚಿಕ್ಕ ಚಮಚದಷ್ಟು ಅರಿಶಿಣವನ್ನು ತೊಗೊಂಡೆ. ಅರಿಶಿಣ ಟರ್ಮರಿಕ್ ಅನ್ನೋದು ದೇಹಕ್ಕೆ ತುಂಬಾ, ಸ್ಕಿನ್ಗಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆ ಅಡುಗೆಯಲ್ಲಿ ತುಂಬ ಬಳಸೋದ್ರಿಂದ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಮೊಸರನ್ನು ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಮೊಸರು ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಳ್ಳೋದ್ರಿಂದ ಮೊಸರು ಒಡ್ಕೊಳ್ಳಲ್ಲ, ಇಲ್ಲಾಂದರೆ ಮೊಸರು ಒಡ್ಕೊಂಡು ಅದು ಅಡುಗೆ ಸರಿ ಹೋಗಲ್ಲ ಅಂತ ಹೇಳ್ಬೋದು. ಕೊನೆಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.